ಪ್ರಾಬ್ಲಮ್ ಇಸ್ ಸ್ಟಾರ್ಟಿಂಗ್. ಈಗಲೇ ಕರೆಕ್ಟ್ ಮಾಡ್ಬೇಕು ನೀವು. ಅದನ್ನು ಸುಮ್ಮನೆ ಬಿಟ್ಟರೆ ಮುಗೀತು ಕತೆ. ಸಿ 1954 ಆ ಟೈಮಲ್ಲಿ ಏನಾಯ್ತು ಅಂದರೆ, ದಿಢೀರಂತ ಎಷ್ಟೊಂದು ಕಡೆ ಏರೋಪ್ಲೇನ್ ಆಕ್ಸಿಡೆಂಟ್ಸ್ ಆಗೋದು. ಅದು ಕಾರಣನೇ ಗೊತ್ತಾಗ್ತಿರ್ಲಿಲ್ಲ. ಆ ಏರೋಪ್ಲೇನ್ ಹೊರಡೋದು, ಅದೇನೋ ಆಕ್ಸಿಡೆಂಟ್ ಆಗೋದು, ಕೆಳಗೆ ಬಿಡೋದು, ಎಲ್ಲರೂ ಪಾಪ ಒಳಗಿರೋ ಅಷ್ಟು ಜನನೂ ಸತ್ತೋಗ್ಬಿಡೋರು. ಏನಕ್ಕೆ ಆಗ್ತಿದೆ ಅಂತಾನೆ ಗೊತ್ತಾಗ್ಲಿಲ್ಲ ಸೈಂಟಿಸ್ಟ್ಗೆ. ಆಮೇಲೆ ಸ್ಟಡಿ ಮಾಡಿದಾಗ ಗೊತ್ತಾಯ್ತು, ಆ ಪ್ರಾಬ್ಲಮ್ ಇದ್ದಿದ್ದು ಏರೋಪ್ಲೇನಲ್ಲಿ. ನೀವು ಹಳೇ ಫಿಲ್ಮ್ಸ್ ನೋಡಿ, 1940s ಫಿಲ್ಮ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ಸ್ ನೋಡಿ, ಅದರಲ್ಲೆಲ್ಲ ಏರೋಪ್ಲೇನ್ಗೆ ಈ ಥರ ವಿಂಡೋ ಇತ್ತು, ರೆಕ್ಟ್ಯಾಂಗ್ಯುಲರ್ ವಿಂಡೋ ಇತ್ತು. ರೆಕ್ಟ್ಯಾಂಗ್ಯುಲರ್ ವಿಂಡೋ. ಈ ರೆಕ್ಟ್ಯಾಂಗ್ಯುಲರ್ ವಿಂಡೋಲಿ ಕಾರ್ನರ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಅ ಫ್ರಾಕ್ಚರ್ ಪಾಯಿಂಟ್. ಇಂಜಿನಿಯರ್ಸ್ ಹೇಳ್ತಾರೆ ನಿಮಗೆ, ಈ ಥರ ಇದ್ರೆ ಅಲ್ಲಿ ಕ್ರ್ಯಾಕ್ ಆಗೋದು ಬಹಳ ಸುಲಭ. ಅಲ್ಲಿಂದ ಕ್ರ್ಯಾಕ್ ಶುರು ಆಗ್ತಿತ್ತು, ಸಣ್ಣ ಕ್ರ್ಯಾಕು. ಅದಾಗೆ ದೊಡ್ಡದಾಗಿ ಆಗಿ ಇಡೀ ಏರೋಪ್ಲೇನೇ ಕ್ರಾಶ್ ಆಗ್ಬಿಡೋದು. ದೊಡ್ಡ ಏರೋಪ್ಲೇನ್ ಕಾಸ್ಟಿಂಗ್ ಮಿಲಿಯನ್ಸ್ ಆಫ್ ರುಪೀಸ್ ಶುರು ಆಗೋದು ಈ ಕ್ರ್ಯಾಕ್ ಇಂದ. ಸೊ ಏನ್ ಮಾಡಿದ್ರು, ಈಗ ನೋಡಿ ಯಾವ ಏರೋಪ್ಲೇನ್ ಈ ತರ ವಿಂಡೋ ಇರಲ್ಲ, ಎಲ್ಲ ಓವಲ್ ಆಗಿರುತ್ತೆ. ಹೀಗೆ